ತಮಗೆಲ್ಲರಿಗೂ ಅಲೌಕಿಕವಾದ ಲೋಕೋತ್ತರ ಅಂತರ್ಮುಖ ಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂ ಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂ ಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಭಗವಾನನು. ಸಿದ್ಧಾತ್ಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ಕೆಲಸ. ಆತ್ಮ ಪ್ರದೇಶವು ನನ್ನ ನಿವಾಸವು, ದೊರೆಯುವುದಲ್ಲಿ ಪೂರ್ಣ ಆರಾಮವು. ಭವ ದುಃಖದಿ ಭಯಭೀತನ, ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ದರ್ಶನವ, ಮಾಡುವೆ ಆತ್ಮನ ದರ್ಶನವ. ಪಡೆಯುವೆ ಪದ ನಿರ್ವಾಣವನು, ಪಡೆಯುವೆ ಪದ ನಿರ್ವಾಣವನು. ಎರಡು ಕೈಗಳನ್ನು ಜೋಡಿಸಿ ಅಂತರ್ಮುಖ ಮಾರ್ಗವನ್ನು ತಿಳಿಸಿಕೊಟ್ಟ ದೇವ ಶಾಸ್ತ್ರ ಗುರುಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ಪಾದದಿಂದ ನೆತ್ತಿವರೆಗೆ ನಿಜ ಶುದ್ಧಾತ್ಮ ದೇವನಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ, ಕೈಕಾಲುಗಳನ್ನು ಸಡಿಲು ಬಿಟ್ಟು, ಶರೀರವನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಚಾಪೆ ಮೇಲೆ ಕೂತ್ಕೊಳ್ಳಿ. ಕಣ್ಣಲ್ಲಿ ಕತ್ತಲೆ ಬೆಳಕನ್ನು ನೋಡಬೇಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ನಾನು ಸಿದ್ಧ ಜಾತಿಯ ಶುದ್ಧಾತ್ಮ. ನಾನು ನನ್ನ ಸ್ವರೂಪವನ್ನು ಮರೆತು ಸಂಸಾರದಲ್ಲಿ ಬಂದಿದ್ದೇನೆ. ಧ್ಯಾನಾಭ್ಯಾಸವನ್ನು, ಆತ್ಮಧ್ಯಾನಾಭ್ಯಾಸವನ್ನು ಮಾಡಲು 3 ಯೋಗ್ಯತೆಗಳು ಬೇಕು. ಒಂದು, ಸುಖ ಸಂಸಾರದಲ್ಲಿಲ್ಲ. ಹೆಂಡರು, ಮಕ್ಕಳು, ಹಣ, ಸಂಪತ್ತಿ, ಕೀರ್ತಿ, ಪಾಪ ಕಾರ್ಯಗಳು, ಪುಣ್ಯ ಕಾರ್ಯಗಳಲ್ಲಿ ಕೂಡ ಸುಖವಿಲ್ಲ. ಸುಖ ನನ್ನ ಆತ್ಮನೊಳಗೆ ನನ್ನಲ್ಲಿದೆ. ಎರಡನೆಯದು, ನನಗೇನೂ ಬೇಡ. ನನಗೆ ಮೋಕ್ಷವೂ ಬೇಡ, ಸಮ್ಯಕ್ ದರ್ಶನವೂ ಬೇಡ, ಅರ್ಹಂತ ಪದವಿ ಬೇಡ, ಸಿದ್ಧ ಪದವಿ ಬೇಡ, ಯಾವ ಪದವಿಯೂ ಬೇಡ. ನನಗೆ ನಿಜ ಶುದ್ಧಾತ್ಮನಲ್ಲಿ ಲೀನನಾಗಿರಬೇಕು. ಈ ರೀತಿಯ ಒಂದು ಗುರಿ ಇರಬೇಕು. ಮೂರನೆಯದಾಗಿ, ಹೇ ಭಗವಂತ, ನಿಜ ಪರಮಾತ್ಮ, ನಾನು ಸದಾ ನಿನ್ನಲ್ಲಿಯೇ ಲೀನನಾಗಬೇಕು. ಮರಣವಾಗಲಿ, ಜನ್ಮವಾಗಲಿ, ಮುಕ್ತಿಯಾಗಲಿ, ಸಂಸಾರವಾಗಲಿ, ಭೋಗವಾಗಲಿ, ಯೋಗವಾಗಲಿ, ಸತತ ನಿನ್ನಲ್ಲಿಯೇ ನಾನು ಲೀನನಾಗಿರಬೇಕು. ನಾನು ಪರ್ಮನೆಂಟ್ಲಿ ನಿನ್ನಲ್ಲೇ ಲೀನ ಆಗಿರಬೇಕೆಂಬ, ನಾನು ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಸಂವೇದನ ಇದೆ, ಇದು ಆತ್ಮ ಇದೆ ಎಂದು ನಂಬಿ ಅದರಲ್ಲಿಯೇ
ಸತತವಾಗಿ ಲೀನನಾಗಿರಲಿಕ್ಕೆ ಪ್ರಯತ್ನ ಮಾಡಬೇಕು. ದೈನಂದಿನ ಎಲ್ಲ ಕೆಲಸಗಳನ್ನು ಮಾಡ್ತಾ ಈ ರೀತಿ ನಾನು ಆತ್ಮಸ್ವರೂಪನಿದ್ದೇನೆ, ನನ್ನಲ್ಲಿ ಅನಂತ ಶಕ್ತಿ ಇದೆ, ಪಂಚಪರಮೇಶ್ವರಿಯು ನನ್ನನ್ನೇ ಧ್ಯಾನಿಸುತ್ತಾರೆ. ಈ ರೀತಿ ತನ್ನ ಆತ್ಮನ ಬಗ್ಗೆ ಅಕ್ಷಯ ಅನಂತ ರುಚಿ ಇರಬೇಕು, ಆತ್ಮಭಕ್ತಿ ಇರಬೇಕು. ಈ ಮೂರು ಯೋಗ್ಯತೆಗಳನ್ನು ಹೊಂದಿದವರು ಆತ್ಮಧ್ಯಾನ ಮಾಡಬಲ್ಲರು. ಅವರಿಗೆ ಕಡಿಮೆ ಎಂದರೆ 3, ಅಧಿಕವೆಂದರೆ 8 ಭವಗಳಲ್ಲಿ ಮುಕ್ತಿ ದೊರೆಯುತ್ತದೆ ಎಂದು ಆಗಮ ಹೇಳುತ್ತದೆ. ಈಗ ನಾವು ಧ್ಯಾನಾಭ್ಯಾಸ ಪ್ರಾರಂಭ ಮಾಡೋಣ. ಶಾಂತಿ ಶಾಂತಿ ಅನುಭವ ಮಾಡಿ. ಜಡ ಶರೀರದಲ್ಲಿ ನಿಮಗೆ ಎಲ್ಲೆಲ್ಲಿ ನಾನು ಎಂಬ ಅನುಭವ ಆಗುತ್ತೆ, ಎಲ್ಲೆಲ್ಲಿ ನಾನು ಎಂಬ ಅಸ್ತಿತ್ವ ನಿಮಗೆ ಅನುಭವ ಆಗುತ್ತೆ, ಎಲ್ಲೆಲ್ಲಿ ನಾನು ಎಂಬ ಅರಿವು, ನಾನು ಎಂಬ ಸಂವೇದನೆ, ನಾನು ಎಂಬ ಅನಿಸಿಕೆ ಅನುಭವ, ನಾನು ಎಂಬ ಬಡಿತ ಮಿಡಿತ ನಾಡಿ ಸಂವೇದನೆ ಆಗತ್ತೆ. ಅದೆಲ್ಲವೂ ಸಂವೇದನ ಆತ್ಮನೇ ಇದ್ದಾನೆ. ಅದ ಎಲ್ಲ ಹೆಣದಲ್ಲಿ ಶವದಲ್ಲಿ ಇರುವುದಿಲ್ಲ. ಸಜೀವ ಶರೀರದಲ್ಲಿ ಮಾತ್ರ ನಾನು ಎಂಬ ವೇದನೆ ಅನುಭವ ಅರಿವು ಇರುತ್ತೆ, ನಿರ್ಜೀವ ಶರೀರದಲ್ಲಿರುವುದಿಲ್ಲ. ಶಾಂತಿ ಶಾಂತಿ ಅನುಭವ ಮಾಡಿ. ನೋಡಿ, ನಿಮಗೆ ಶರೀರದಲ್ಲಿ ಎಲ್ಲೆಲ್ಲಿ ನಾನು ಎಂಬ ಅಸ್ತಿತ್ವ ಅನುಭವ ಅರಿವು ಆಗ್ತಾ ಇದೆ ನೋಡಿ. ಅದರ ಮೇಲೆ ಮನಸ್ಸಿಡಿ. ನಿಮ್ಮ ಮನಸ್ಸನ್ನು ಶರೀರದಲ್ಲಿ ಓಡಾಡಿಸಿ, ಎಲ್ಲ ಕಡೆಗೆ ಓಡಾಡಿಸಿ. ಎಲ್ಲೆಲ್ಲಿ ನಾನು ಎಂಬ ಅನುಭವ ಆಗುತ್ತೆ ಅಲ್ಲೆಲ್ಲ ಓಡಾಡಿಸಿ. ಕೂದಲು ಉಗುರು ಬಿಟ್ಟು ಎಲ್ಲ ಕಡೆಗೂ ನಾನು ಎಂಬ ಅನುಭವ ಆಗುತ್ತೆ. ಅಲ್ಲಲ್ಲಿ ನಾನು ಎಂಬ ಅನುಭವ ಆಗ್ತಾ ಇದೆ, ಅಲ್ಲಲ್ಲಿ ಮನಸ್ಸಿದೆ. ಎಲ್ಲೆಲ್ಲಿ ಆತ್ಮ ಇದ್ದಾನೆ ಅಲ್ಲಲ್ಲಿ ಜ್ಞಾನವಿದೆ. ಅಂದರೆ ಎಲ್ಲೆಲ್ಲಿ ಜ್ಞಾನವಿದೆ ಅಲ್ಲಲ್ಲಿ ನಾನು ಎಂಬ ಅರಿವು ಸಂವೇದನೆ ಇದೆ. ಎಲ್ಲೆಲ್ಲಿ ನಾನು ಎಂಬ ಅರಿವು ಸಂವೇದನೆ ಇದೆ ಅಲ್ಲಲ್ಲಿ ಆತ್ಮ ಇದ್ದಾನೆ. ಎಲ್ಲೆಲ್ಲಿ ಆತ್ಮ ಇದ್ದಾನೆ ಅಲ್ಲಲ್ಲಿ ನಾನು ಎಂಬ ಅರಿವು ಸಂವೇದನ ಜ್ಞಾನ ಇದೆ. ಎಲ್ಲೆಲ್ಲಿ ಜ್ಞಾನ ಇದೆ ಅಲ್ಲಲ್ಲಿ ಆತ್ಮ ಇದ್ದಾನೆ. ಇದೆಲ್ಲವೂ ಒಂದೇನೆ. ಶಾಂತಿ ಅನುಭವ ಮಾಡಿ. ಯಾವ ವಿಚಾರ ಚಿಂತೆ ಇಲ್ಲ. ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ದೇಹವನ್ನು ಸ್ಕ್ಯಾನ್ ಮಾಡಿ. ಪಾದದಿಂದ ನೆತ್ತಿವರೆಗೆ ನಿಮ್ಮ ಮನಸ್ಸಿನ ಮೂಲಕ ದೇಹವನ್ನು ಸ್ಕ್ಯಾನ್ MRI ಮಾಡಿ, ಪರಿಶೀಲನೆ ಮಾಡಿ, ಸಂವೇದನೆ ಮಾಡಿ, ಅನುಭವ ಮಾಡಿ. ಇವತ್ತು ಚಕ್ರಗಳ ಮೇಲೆ, ಅಂದರೆ ಕಮಲಗಳ ಮೇಲೆ, ಅಂದರೆ ಶರೀರದಲ್ಲಿ ಎಲ್ಲೆಲ್ಲಿ ಆತ್ಮನ ಪ್ರದೇಶಗಳು ಅಧಿಕವಾಗಿ ಕೂಡಿಕೊಂಡಿವೆ, ಅಧಿಕವಾಗಿ ಘನವಾಗಿವೆ, ಎಲ್ಲೆಲ್ಲಿ ಆತ್ಮನ ಪ್ರದೇಶಗಳು ಘನವಾಗಿ ಕೂಡಿವೆ, ಎಲ್ಲೆಲ್ಲಿ ಅಧಿಕ ಪ್ರಮಾಣದಲ್ಲಿ ಏಕತ್ರಿತವಾಗಿವೆ, ಆ
ಸ್ಥಾನವನ್ನು ಜೈನ ಧರ್ಮದಲ್ಲಿ ಕಮಲ, ಅನ್ಯ ಧರ್ಮಗಳಲ್ಲಿ ಚಕ್ರ ಎಂದು ಹೇಳಿದ್ದಾರೆ. ಅಲ್ಲಿ ಸಂವೇದನವಾಗ್ತಾ ಇರೋದ್ರಿಂದ ಅವರು ಚಕ್ರ, ಸ್ಪಂದನ ಅಂತ, ಕಂಪನ ಅಂತ ಹೇಳ್ತಾರೆ. ಜೈನ ಧರ್ಮದಲ್ಲಿ ಎಲ್ಲೆಲ್ಲಿ ನಾನು ಎಂಬ ಅನುಭವ ಇದೆ, ಅಂದರೆ ವಿಶೇಷವಾದ ಘನವಾದ ಅನುಭವ ಇದೆ, ಅಲ್ಲಲ್ಲಿ ಕಮಲ ಅಂತ ಹೇಳಿದ್ದಾರೆ. ಕಮಲವನ್ನು ನೋಡಿದರೆ ಆನಂದ, ಅಹಿಂಸೆ ಭಾವ ಹುಟ್ಟುತ್ತೆ. ಚಕ್ರ ಎಂದರೆ ಹಿಂಸಕ ಭಾವ ಹುಟ್ಟುತ್ತೆ. ಚಕ್ರ ಸುತ್ತತ್ತೆ, ಕಮಲ ಸ್ಥಿರವಾಗಿರುತ್ತೆ. ಕಮಲ ತೀರ್ಥಂಕರರ ಚಿಹ್ನ, ಚಕ್ರ ಹಿಂಸಕ ಪದಾರ್ಥ, ಹಿಂಸೆಯ ಸಾಧನ. ಸೊ ಹಾಗಾಗಿ ಎಲ್ಲೆಲ್ಲಿ ಚಕ್ರಗಳಿವೆ, ಕಮಲ ಇದೆ, ಅದನ್ನು ತ್ರಸನಾಡಿ ಅಂತ ಹೇಳಿದ್ದಾರೆ. ತ್ರಸನಾಡಿಯಲ್ಲೇ ಜೀವಿರ್ತವೆ. ಹಾಗಾಗಿ ನಮ್ಮ ಶರೀರದ ಮಧ್ಯಭಾಗದಲ್ಲಿ ವಿಶೇಷ ಸಂವೇದನಶೀಲತೆ ಇದೆ. ಆತ್ಮ ಪ್ರದೇಶಗಳು ಹೆಚ್ಚಾಗಿ ಕೂಡಿವೆ. ನೋಡಿ, ನೆತ್ತಿಯ ಮಧ್ಯಭಾಗದಲ್ಲಿ ನೋಡ್ರಿ, ವಿಂಧ್ಯ ಕಮಲ. ನೆತ್ತಿಯ ಮೇಲೆ, ನೆತ್ತಿಯ ಮಧ್ಯದಲ್ಲಿ, ತಲೆಯ ಮೇಲೆ ನೆತ್ತಿಯ ಮಧ್ಯದಲ್ಲಿ, ಅಲ್ಲಿ 3 ಕೈಗಳ 3 ಬೆರಳುಗಳ ತುದಿಗಳನ್ನಿಟ್ಟು ಅಲ್ಲಿ ವಿಶೇಷವಾದ ಬಡಿತ, ಮಿಡಿತ, ನಾಡಿ ಸಂವೇದನೆ ಮಾಡಿ ಶಾಂತಿ ಶಾಂತಿ ಅನುಭವ ಮಾಡಿ. ಅಲ್ಲಿ ವಿಶೇಷವಾದ ಹೆಚ್ಚಿನ ಪ್ರಮಾಣದಲ್ಲಿ ಬಡಿತ ಮಿಡಿತ ಆಗ್ತಾ ಇದೆ. ಅದರ ಮೇಲೆ ಮನಸ್ಸಿಡಿ. ಮನಸ್ಸು ಸ್ಥಿರವಾಗದಿದ್ದರೆ ಎಣಿಕೆ ಮಾಡಿ, ಆ ಸಂವೇದನವನ್ನು ಎಣಿಕೆ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ನೆತ್ತಿಯ ಮಧ್ಯಭಾಗದಲ್ಲಿ ವಿಂಧ್ಯ ಕಮಲ. ಅರಹಂತ ಪರಮಾತ್ಮರು ಇಲ್ಲಿಂದಲೇ ಉಸಿರಾಡುತ್ತಾರೆ. ವಿಂಧ್ಯ ಕಮಲ ವಿಶೇಷವಾದ ಸಂವೇದನ, ಬಡಿತ ಮಿಡಿತ ನಾಡಿ. ಅಲ್ಲಿ ಮನಸ್ಸು ಇಟ್ಟ ತಕ್ಷಣ ಆನಂದ ಅನುಭವವಾಗುತ್ತೆ ನೋಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಇದು ಅರಹಂತ ಪರಮೇಶ್ವರಿ, ಸರ್ವಜ್ಞ ಪರಮಾತ್ಮ, ತ್ರಿಲೋಕಿನಾಥ, ಜಗತ್ ಪಿತಾಮಹ ತೀರ್ಥಂಕರರು ಹೇಳಿದ ಅಂತರ್ಮುಖ ಮಾರ್ಗ. ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಮಾಡಿ. ಇದು ನಮ್ಮ ಆತ್ಮನ ಕೆಲಸ. ಇದೊಂದೇ ನಿಮ್ಮ ಕೆಲಸ, ಆತ್ಮನ ಕೆಲಸ. ಸಂಸಾರದ ಎಲ್ಲ ಕೆಲಸಗಳು, ಪುಣ್ಯ ಪಾಪ ಎಲ್ಲ ಕೆಲಸಗಳು ನನ್ನದಲ್ಲ. ಅದರಿಂದ ನನಗೆ ಅನುಮಾತ್ರವೂ ಪ್ರಯೋಜನವಿಲ್ಲ. ನನಗೆ ನನ್ನ ಆತ್ಮನ ಧ್ಯಾನ ಮಾಡುವುದೇ ನನ್ನ ಪ್ರಯೋಜನ. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ತತ್ವ ಅಂದರೆ ಆತ್ಮ, ಅರ್ಥ ಅಂದರೆ ಪ್ರಯೋಜನ, ಅಂದರೆ ಮುಕ್ತಿ, ಸುಖ, ಶಾಂತಿ, ನೆಮ್ಮದಿ. ತತ್ವ ಆತ್ಮ, ಅರ್ಥ ಪ್ರಯೋಜನ, ಮೋಕ್ಷ, ಸುಖ, ಶಾಂತಿ, ನೆಮ್ಮದಿ, ಸಮಾಧಿ. ಶ್ರದ್ಧಾನಂ ವಿಶ್ವಾಸ ಮಾಡುವುದು. ನನ್ನ ಆತ್ಮನ ಸುಖ ಶಾಂತಿಯನ್ನು ಪಡೆದುಕೊಳ್ಳಲು
ವಿಶ್ವಾಸ, ನಂಬಿಕೆ, ಆಚರಣೆ ಮಾಡುವುದೇ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ. ತತ್ವಗಳನ್ನು ತಿಳಿಯುವುದು, ತತ್ವಗಳ ಅರ್ಥವನ್ನು ತಿಳಿಯುವುದು, ನಂಬುವುದು ಅದು ಸಮ್ಯಕ್ ದರ್ಶನ ಅಲ್ಲ, ಅದು ತತ್ವಾರ್ಥ ಅಲ್ಲ, ಅದು ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ ಅಲ್ಲ. ಆತ್ಮನ ಸ್ವರೂಪವನ್ನು ತಿಳಿದು ಆತ್ಮನಿಗೆ ಸುಖ ಬೇಕಾಗಿದೆ, ದುಃಖ ಬೇಕಾಗಿಲ್ಲ. ಹಾಗಾಗಿ ಸುಖಕ್ಕಾಗಿ ಪ್ರಯತ್ನ, ಸಾಧನೆ, ಪುರುಷಾರ್ಥ ಮಾಡುವುದೇ ತತ್ವಾರ್ಥ ಶ್ರದ್ಧಾನಂ. ಅದರಿಂದ ಒಂದೇನು ಆತ್ಮನ ನಿರ್ವಿಕಲ್ಪ ಸುಖ, ಶಾಂತಿ, ಆನಂದ ಲಭಿಸುತ್ತದೆ, ಅದೇ ಸಮ್ಯಕ್ ದರ್ಶನ. ಆತ್ಮನ ಸುಖವನ್ನು ಪಡೆದುಕೊಂಡು ಆತ್ಮನ ಸುಖ ಆತ್ಮನಲ್ಲಿದೆ, ಪರರಲ್ಲಿಲ್ಲ ಎಂದು ತಿಳಿದು ಸಂಸಾರ ಕಾರ್ಯಗಳನ್ನು ಮಾಡ್ತಾ ಇದ್ರೂ ಕೂಡ ಆತ್ಮನ ಸುಖವನ್ನು ಪಡೆಯುವುದು, ಅನುಭವಿಸುವುದೇ ಧರ್ಮ, ಅದೇ ತತ್ವಾರ್ಥ ಶ್ರದ್ಧಾನ, ಅದೇ ಸಮ್ಯಕ್ ದರ್ಶನ. ಆತ್ಮನೇ ಸಮ್ಯಕ್ತ್ವ, ಆತ್ಮನ ಅನುಭವವೇ ಸಮ್ಯಕ್ತ್ವ, ಆತ್ಮನ ಸುಖ ಶಾಂತಿ ಅನುಭವಿಸುವುದೇ ಸಮ್ಯಕ್ತ್ವ. ಉಳಿದಿದ್ದೆಲ್ಲ ಮಿಥ್ಯಾತ್ವ. ಅದು ಪುಣ್ಯ ಕಾರ್ಯಗಳಿರಲಿ ಅಥವಾ ಪಾಪ ಕಾರ್ಯಗಳಿರಲಿ, ಅವೆಲ್ಲವೂ ಮಿಥ್ಯಾತ್ವ. ಹುಬ್ಬುಗಳ ಮಧ್ಯದಲ್ಲಿ ಮನಸ್ಸಿಡಿ, ಒಂದು ಬೆರಳನ್ನಿಟ್ಟು ಅಥವಾ 3 ಬೆರಳುಗಳನ್ನು ಕೂಡಿಸಿ ಅಥವಾ 5 ಬೆರಳುಗಳನ್ನು ಕೂಡಿಸಿ ಹುಬ್ಬುಗಳ ಮಧ್ಯದಲ್ಲಿ ಇಟ್ಟು ಅಲ್ಲಿ ವಿಶೇಷವಾದ ಬಡಿತ ಮಿಡಿತ ನಾಡಿ, ಸಂವೇದನ ಚೈತನ್ಯ ನಾಡಿ, ಚೈತನ್ಯ ಬಡಿತ, ಚೈತನ್ಯ ಮಿಡಿತ, ನಾನೆಂಬ ಅನುಭವ, ಅಸ್ತಿತ್ವ ಅನುಭವ ಮಾಡಿ. ಸತ್ ದ್ರವ್ಯ ಲಕ್ಷಣಂ, ದ್ರವ್ಯದ ಲಕ್ಷಣ. ಸತ್ ಅಂದರೆ ಅಸ್ತಿತ್ವವೇ ದ್ರವ್ಯದ ಲಕ್ಷಣ. ಅದು ಜ್ಞಾನ, ಸುಖ, ಶಾಂತಿ, ಬಲ, ವೀರ್ಯ, ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ವೀರ್ಯ ಸ್ವರೂಪವಾಗಿದೆ ಸತ್. ಈ ಹುಬ್ಬುಗಳ ಮಧ್ಯದಲ್ಲಿ ನಿಮಗೆ ನಾನಿದ್ದೇನೆ, ಇಲ್ಲಿಯೂ ನಾನಿದ್ದೇನೆ, ಇದು ನನ್ನ ಸಂವೇದನೆ, ಇದು ನನ್ನ ಅನುಭವ. ಈ ರೀತಿ ತಿಳಿದು ಅಲ್ಲಿ ಮನಸ್ಸಿಡುವುದೇ ಧರ್ಮ. ಶಾಂತಿ ಶಾಂತಿ ಅನುಭವ ಮಾಡಿ ಹುಬ್ಬುಗಳ ಮಧ್ಯದಲ್ಲಿ. ಅಮೃತಾಶೀತಿ ಗ್ರಂಥದಲ್ಲಿ ಆಚಾರ್ಯ ಯೋಗೀಂದ್ರ ದೇವರು ಹೇಳ್ತಾರೆ, ಹುಬ್ಬುಗಳ ಮಧ್ಯದಲ್ಲಿ ವಿಶೇಷ ಮನಸ್ಸಿಡುವುದರಿಂದ ವಿಶೇಷ ಏಕಾಗ್ರತೆ, ಶೀಘ್ರವಾಗಿ ಪ್ರಕಟವಾಗಿ ಸಮಾಧಿ, ನಿರ್ವಿಕಲ್ಪ ಅನುಭೂತಿ, ಆತ್ಮವಿದ್ಯೆ, ಬ್ರಹ್ಮವಿದ್ಯೆ ಪ್ರಕಟವಾಗುತ್ತೆ. ಬೇಗ ಏಕಾಗ್ರತೆ ಸಿದ್ಧಿಯಾಗತ್ತೆ. ಅಂದರೆ ನಿರ್ವಿಕಲ್ಪ ಅನುಭೂತಿ ಬೇಗ ಆಗತ್ತೆ. ಸಮ್ಯಕ್ ದರ್ಶನ, ನಿರ್ವಿಕಲ್ಪ ಸಮ್ಯಕ್ ದರ್ಶನ ಬೇಗ ಆಗತ್ತೆ. ಈಗ ನೀವು ಹುಬ್ಬುಗಳ ಮಧ್ಯದಲ್ಲಿ ಸಂವೇದನೆ ಮಾಡ್ತಾ ಇದ್ದೀರಿ, ಇದು ಸಾಮಾನ್ಯ ಸಮ್ಯಕ್ ದರ್ಶನ. ಇದರ ಮೇಲೆ ಮನಸ್ಸಿಟ್ಟಾಗ ನಿಮಗೆ ವಿಶೇಷ ಒಂದು ಆನಂದ ಅನುಭೂತಿ ಆಗತ್ತೆ. ಇಂತಹ ಆನಂದ, ಸುಖ, ಶಾಂತಿ, ನೆಮ್ಮದಿ ನನಗೆ ಭವಭವಗಳಲ್ಲಿ ಸಿಕ್ಕಿಲ್ಲ, ಯಾವ ಪದಾರ್ಥದಲ್ಲೂ ಸಿಕ್ಕಿಲ್ಲ. ಹೆಂಡರು, ಮಕ್ಕಳು, ಹಣ, ಸಂಪತ್ತಿ, ಗಂಡ, ಕೀರ್ತಿ, ಧಾರ್ಮಿಕ ಅನುಷ್ಠಾನಗಳು, ಪಾಪ ಕಾರ್ಯಗಳು, ಯಾವ ಕಾರ್ಯಗಳಲ್ಲೂ ನನಗೆ ಇಂಥ ಸುಖ, ಶಾಂತಿ, ನೆಮ್ಮದಿ ಸಿಕ್ಕಿಲ್ಲ. ಇದು ನಿಜಕ್ಕೂ ಆತ್ಮಾನುಭವ ಇರಬಹುದು, ಇದು ನಿಜಕ್ಕೂ ಸಮ್ಯಕ್ ದರ್ಶನ, ಇದು ನಿಜಕ್ಕೂ ಆತ್ಮಾನುಭೂತಿ ಎಂಬ ಒಂದು ವಿಶ್ವಾಸ ನಿಮ್ಮಲ್ಲಿ ಹುಟ್ಟತ್ತೆ. ಆ ಅನುಭೂತಿ ಆಯ್ತಲ್ಲ ನೋಡಿ, ಹಾ 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 ಆಹ್ಲಾದಕರ ಆನಂದ, ಅದೇ ವಿಶೇಷ ಸಮ್ಯಕ್ ದರ್ಶನ.
ಅದು ನಿರ್ವಿಕಲ್ಪವೇ. ಈಗ ನೀವು ಅನುಭವ ಮಾಡ್ತಾ ಇರೋದು ನಿರ್ವಿಕಲ್ಪವೇ. ಇಲ್ಲಿ ಕ್ವಾಂಟಿಟಿ ಕಡಿಮೆ ಇದೆ, ಅಲ್ಲಿ ಜಾಸ್ತಿ ಇದೆ ಅಷ್ಟೆ. ಶಾಂತಿ ಶಾಂತಿ ಅನುಭವ ಮಾಡಿ. ಆತ್ಮನ ಅನುಭವ ಮಾಡಿ ಇನ್ನುಳಿದ ಸಂಸಾರ ಕೆಲಸವನ್ನು ಮಾಡಿ ಅವೆಲ್ಲವೂ ಸರಿಯಾಗೇ ಆಗ್ತವೆ. ಆತ್ಮನ ಅನುಭೂತಿ ಧರ್ಮವಿಲ್ಲದೆ ನಾವು ಯಾವುದೇ ಪುಣ್ಯ ಪಾಪ ಕೆಲಸ ಮಾಡಿದರೂ ಅದಕ್ಕೇನು ಬೆಲೆ, ಅರ್ಥ, ಮಹತ್ವ ಇಲ್ಲ. ಹುಬ್ಬುಗಳ ಮಧ್ಯದಲ್ಲಿ ವಿಶೇಷ ಅನುಭವ ಮಾಡಿ. ಬಡಿತ ಮಿಡಿತ ಶಾಂತಿ ನೆಮ್ಮದಿ. ಆತ್ಮ ಮಾರ್ಗದಲ್ಲಿ, ಆತ್ಮಾನುಭೂತಿ ಮಾರ್ಗದಲ್ಲಿದ್ದವರೇ ಅವರಿಗೆ ನಿಜವಾದ ಪುಣ್ಯ ಬಂಧವಾಗತ್ತೆ. ಅವರ ಮಾಡುವ ಧಾರ್ಮಿಕ ಅನುಷ್ಠಾನಗಳು ಮಹಾಪುಣ್ಯಕ್ಕೆ ಕಾರಣವಾಗುತ್ತವೆ. ಅವರ ಪಾಪಕ್ರಿಯೆಗಳು ಕೂಡ ಸುಖವನ್ನು ಕೊಡುತ್ತವೆ. ಅಂದರೆ ಸಂಸಾರಿಕ ಕ್ರಿಯೆಗಳು ಕೂಡ ಸಮ್ಯಕ್ ದೃಷ್ಟಿಗೆ ಒಳ್ಳೆಯದನ್ನು ಮಾಡ್ತವೆ, ಸುಖವನ್ನು ಕೊಡ್ತವೆ. ಶಾಂತಿ ಶಾಂತಿ. ಹುಬ್ಬುಗಳ ಮಧ್ಯದಲ್ಲಿ ಕಂಠಕಮಲ ನೋಡಿ. ಕಂಠ ಎಲ್ಲಿದೆ? ನಿಮ್ಮ ಕೈ ಹೆಬ್ಬೆರಳು ಒಂದು ಕಡೆಗೆ, ಇನ್ನೊಂದು ಕಡೆಗೆ 4 ಬೆರಳುಗಳನ್ನು, 3 ಬೆರಳುಗಳನ್ನಿಟ್ಟು ನಿಮ್ಮ ಕಂಠಕಮಲದ ಸಂವೇದನ, ಬಡಿತ ಮಿಡಿತ ನಾಡಿ ಸಂವೇದನ ಅನುಭವ ಮಾಡಿ. ನಾನು ಎಂಬ ಅಸ್ತಿತ್ವ. ಶಾಂತಿ 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 ಅನುಭವ ಮಾಡಿ. ಯಾರು ಆತ್ಮನ ಅನುಭವ ಮಾಡ್ತಾರೆ ಅವರೇ ಪುರುಷ. ಯಾರು ಆತ್ಮನ ಅನುಭವ ಮಾಡುವುದಿಲ್ಲ ಅವರೆಲ್ಲರೂ ಸ್ತ್ರೀ. ಅಂದರೆ ಯಾರು ಆತ್ಮನ ಅನುಭವ ಮಾಡ್ತಾರೆ ಅವರೇ ನಿಜವಾದ ಆತ್ಮ. ಯಾರು ಆತ್ಮನ ಅನುಭವ ಮಾಡುವುದಿಲ್ಲ ಅವರು ಹೀನರು. ಅಂದರೆ ಯಾರು ಆತ್ಮನ ಅನುಭವ ಮಾಡ್ತಾರೆ ಅವರೇ ಪುರುಷ. ಅಂದರೆ ಧೈರ್ಯವುಳ್ಳವರು. ಯಾರು ಆತ್ಮನ ಅನುಭವ ಮಾಡುವುದಿಲ್ಲ ಅವರೆಲ್ಲರೂ ಧೈರ್ಯವಂತರಲ್ಲ. ಅಂದರೆ ಸಾಮಾನ್ಯವಾಗಿ ಸ್ತ್ರೀಯರು ಧೈರ್ಯವಿರುವುದಿಲ್ಲ. ಅದಕ್ಕಾಗಿ ಇಲ್ಲಿ ಸ್ತ್ರೀ ಅಂತ ಹೇಳಿದ್ದಾರೆ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಯಾವ ಸ್ತ್ರೀಯರು ಆತ್ಮನ ಅನುಭವ ಮಾಡ್ತಾರೆ ಅವರೆಲ್ಲರೂ ಪುರುಷ. ಯಾರ್ಯಾರು ಪುರುಷರು ಆತ್ಮನ ಅನುಭವ ಮಾಡುವುದಿಲ್ಲ ಅವರೆಲ್ಲರೂ ಸ್ತ್ರೀಯರು. ಸ್ತ್ರೀ ಅಂದರೆ ಪಾಪಕರ್ಮಗಳ ಸಮೂಹ. ವಿಶೇಷ ಪಾಪಕರ್ಮಗಳನ್ನು ಕಟ್ಟಿಕೊಳ್ಳುವುದೇ ಸ್ತ್ರೀ ನಾಮಕರ್ಮ. ಸ್ತ್ರೀ ಎಂದರೆ ಜೀವ ಅಲ್ಲ. ಸ್ತ್ರೀ ಎಂದರೆ ಸ್ತ್ರೀ ನಾಮಕರ್ಮ ಎಂದು ತಿಳಿಯಬೇಕು. ಸ್ತ್ರೀ ನಾಮಕರ್ಮವನ್ನು ಹೊಂದಿರುವ ಜೀವಕ್ಕೆ ಮುಕ್ತಿ ಇಲ್ಲ. ಆದರೆ ಜೀವಕ್ಕೆ ಮುಕ್ತಿ ಇದೆ. ಮುಕ್ತಿ ಜೀವದ ಸ್ವರೂಪ.
ಮುಕ್ತಿ ಆತ್ಮನ ಸ್ವರೂಪ, ನಮ್ಮ ನಿಮ್ಮೆಲ್ಲರ ಸ್ವರೂಪ. ಆದರೆ ಸ್ತ್ರೀ ನಾಮಕರ್ಮ, ಆ ಕರ್ಮವನ್ನು ಯಾರು ಕಟ್ಟಿಕೊಂಡಿದ್ದಾರೆ ಅವರಿಗೆ ಮುಕ್ತಿ ಇಲ್ಲ. ಆದರೆ ಯಾವ ಪುರುಷ ಆತ್ಮನ ಅನುಭವ ಮಾಡುವುದಿಲ್ಲ ಅವರಿಗೆಲ್ಲ ಭಾವಸ್ತ್ರೀಯರು ಅಂತ ಹೇಳಿದ್ದಾರೆ. ಪುರುಹು ಶೇತೆ ಇತಿ ಪುರುಷಃ, ಪುರುಷಾರ್ಥ ಸಿದ್ಧೂಪಾಯಲ್ಲಿ ಹೇಳಿದ್ದಾರೆ. ಪುರುಹು ಆತ್ಮ, ಶೇತೆ ಲೀನ ಪುರುಷಃ, ಆತ್ಮಲೀನತೆ ಮಾಡುವುದೇ ಪುರುಷ ಆತ್ಮನಲ್ಲಿ, ಪುರುಷನಲ್ಲಿ, ಆತ್ಮನಲ್ಲಿ ಲೀನವಾಗುವುದೇ ಪುರುಷ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಹೃದಯ ಕಮಲದಲ್ಲಿ ಮನಸ್ಸಿಡಿ. ನಿಮ್ಮ 5 ಬೆರಳುಗಳನ್ನು ಕೂಡಿಸಿ ಅಥವಾ 3 ಬೆರಳುಗಳ ತುದಿಗಳನ್ನು ನಿಮ್ಮ ಹೃದಯ ಕಮಲದಲ್ಲಿ, ಹೃದಯದ ಮಧ್ಯದಲ್ಲಿ, ವಕ್ಷಸ್ಥಳದ ಮಧ್ಯದಲ್ಲಿಟ್ಟು ಅಲ್ಲಿ ವಿಶೇಷವಾದ ಬಡಿತ ಮಿಡಿತ ನಾಡಿ ಸಂವೇದನ ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ. ಯಾವ ಪುಣ್ಯ ಕಾರ್ಯ ವಿಚಾರಗಳಿಲ್ಲ, ಯಾವ ಪಾಪ ಕಾರ್ಯ ವಿಚಾರಗಳು ಇಲ್ಲ. ನಾನು ಎಂಬ ಸಂವೇದನ ಮಾತ್ರ, ನಾನು ಎಂಬ ಜ್ಞಾನ ಮಾತ್ರ, ಅಂದರೆ ಸಂವೇದನ ಮಾತ್ರ, ನಾನೆಂಬ ಅಸ್ತಿತ್ವ ಮಾತ್ರ ಅನುಭವ ಮಾಡಿ. ನಿಂತರೆ, ಕುಂತ್ರೆ, ಹೋದರೆ, ಬಂದರೆ, ಪ್ರವಚನ ಹೇಳುವಾಗ, ಕೇಳುವಾಗ, ಧ್ಯಾನ ಮಾಡುವಾಗ, ಮಾಡಿಸುವಾಗ, ಸಂಸಾರ ಭೋಗ ಮಾಡುವಾಗ, ಧಾರ್ಮಿಕ ಅನುಷ್ಠಾನ ಮಾಡುವಾಗ, ಎಲ್ಲ ಸಮಯದಲ್ಲೂ ಜಾಗೃತ ಅವಸ್ಥೆಯಲ್ಲಿದ್ದಾಗ ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಓಡಾಡಿಸ್ತಾ ಇರಬೇಕು. ನಿಮ್ಮ ಸಂವೇದನೆ ನೀವು ಮಾಡ್ತಾ ಇರಬೇಕು. ನಿಮ್ಮ ನೆನಪು ನೀವು ಮಾಡ್ತಾ ಇರಬೇಕು. ಇದೇ ಧರ್ಮ. ತನ್ನನ್ನು ತಾನು ನೆನಪಿಸಿಕೊಳ್ಳುವುದು ಧರ್ಮ, ತನ್ನನ್ನು ತಾನು ಮರೆಯುವುದೇ ಅಧರ್ಮ. ಸ್ವರೂಪಾತ್ ಪತನಂ ಇತಿ ಪಾಪಃ. ಸ್ವರೂಪದಿಂದ ಭ್ರಷ್ಟವಾಗಿ ಮಾಡುವ ಎಲ್ಲ ಕಾರ್ಯಗಳು ಪಾಪ ಕಾರ್ಯಗಳೇ ಆಗಿವೆ. ಎಲ್ಲ ಕಾರ್ಯಗಳನ್ನು ಬಿಟ್ಟು ಸ್ವರೂಪದಲ್ಲಿ ಲೀನವಾಗುವುದೇ, ಸ್ವರೂಪವನ್ನು ಧರಿಸುವುದೇ ಧರ್ಮ. ಮಹಾಪುಣ್ಯ ಉದಯದಿಂದ ನಿಮಗೆ ಮನುಷ್ಯ ಜನ್ಮ ಸಿಕ್ಕಿದೆ. ಒಳ್ಳೆಯ ತಂದೆ ತಾಯಿ, ಒಳ್ಳೆಯ ಬಂಧು ಬಳಗ, ಒಳ್ಳೆಯ ಜೈನ ಧರ್ಮವೂ ನಮಗೂ ಸಿಕ್ಕಿದೆ. ಹೇಳಲಿಕ್ಕೆ ಕೇಳಲಿಕ್ಕೆ ಯಥಾರ್ಥವಾದ ತತ್ವವೂ ನಮಗೆ ಸಿಕ್ಕಿದೆ. ಆತ್ಮಧ್ಯಾನಾಭ್ಯಾಸ ಮಾಡುವುದು, ತತ್ವಜ್ಞಾನಾಭ್ಯಾಸ ಮಾಡುವುದು ಎರಡೂ ನಮಗೆ ಸಿಕ್ಕಿದೆ. ಈಗ ಆತ್ಮಧ್ಯಾನಾಭ್ಯಾಸ ಮಾಡುವ ಕಲೆ ನಮಗೆ ಸಿಕ್ಕಿದೆ. ಅಂತರ್ಮುಖ ಮಾರ್ಗ ನಮಗೆ ಸಿಕ್ಕಿದೆ. ಅಂತರ್ಮುಖ ಮಾರ್ಗ ಸಿಕ್ಕರೂ ಕೂಡ, ಆತ್ಮನ ಪರಿಚಯ ಅನುಭವ ಸಿಕ್ಕರೂ ಕೂಡ ನಾವು ಆತ್ಮನ ಧ್ಯಾನ ಮಾಡಿದಿದ್ರೆ ಮತ್ತೆ ನಮಗೆ ಮನುಷ್ಯ ಭಾವ, ಜೈನ ಧರ್ಮ ಇದೆಲ್ಲ ಮತ್ತೆ ಸಿಗುವುದಿಲ್ಲ.
ವಸ್ತು ಸಿಕ್ಕಾಗ ವಸ್ತುವನ್ನು ಗೌರವಿಸಬೇಕು. ವಸ್ತು ಸಿಕ್ಕಾಗ ವಸ್ತುವನ್ನು ಕಾಪಾಡಿಕೊಳ್ಳಬೇಕು. ವಸ್ತು ಸಿಕ್ಕಾಗ ವಸ್ತುವನ್ನು ಸರಿಯಾಗಿ ಮಿತವ್ಯಯ ಮಾಡಬೇಕು. ಅಪವ್ಯಯ, ದುರುಪಯೋಗ, ಅತಿವ್ಯಯ ಮಾಡಬಾರ್ದು. ಹಾಗೆ ನಮಗೀಗ ಆತ್ಮ ಸಿಕ್ಕಿದೆ, ಅದನ್ನು ಚೆನ್ನಾಗಿ ನಾವು ಧ್ಯಾನ ಮಾಡಬೇಕು. ಜೈನ ಧರ್ಮ ಸಿಕ್ಕಿದೆ, ಅದನ್ನು ನಾವು ಚೆನ್ನಾಗಿ ಅನುಭವ ಮಾಡಬೇಕು. ಬರೀ ತಿಳಿದುಕೊಳ್ಳುವುದಲ್ಲ, ಓದುವುದಲ್ಲ. ಆವಾಗ ಮತ್ತೆ ಮತ್ತೆ ಜೈನ ಧರ್ಮವೇ ಸಿಗತ್ತೆ. ಶಾಂತಿ ಶಾಂತಿ, ಹೃದಯದ ಮಧ್ಯದಲ್ಲಿ ವಿಶೇಷ ಮಿಡಿತ. ನಾಭಿಯಲ್ಲಿದೆ ನೋಡಿ, ನಿಮ್ಮ ನಾಭಿ ಮಧ್ಯದಲ್ಲಿ ಮನಸ್ಸಿಡಿ. ನಿಮ್ಮ 5 ಬೆರಳುಗಳನ್ನಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಒಳಗಡೆ. ಹೊಟ್ಟೆಯನ್ನು ಸಡಿಲು ಬಿಡಿ. ಹೊಟ್ಟೆ ಒಳಗೆ ಹೊರಗೆ ಹೋಗ್ತಾ ಇದೆ, ಬರ್ತಾ ಇದೆ, ಅನುಭವ ಮಾಡಿ. ನಾಭಿ ಪ್ರದೇಶದಲ್ಲಿ ವಿಶೇಷವಾದ ಮಿಡಿತ ಅನುಭವ ಆಗ್ತಾ ಇದೆ. ಅಲ್ಲಿ ಮನಸ್ಸಿಡಿ. ಅಲ್ಲಿ ಮನಸ್ಸಿಟ್ಟ ತಕ್ಷಣವೇ ನಮ್ಮ ಆತ್ಮ ಪ್ರದೇಶಗಳಲ್ಲಿ ನಮ್ಮ ಮನಸ್ಸು ಜ್ಞಾನೋಪಯೋಗ ಹೋದ ತಕ್ಷಣವೇ ಆನಂದಾನುಭೂತಿ ಆಗುತ್ತೆ. ಇದೇ ಯಥಾರ್ಥ ಮಾರ್ಗ, ಇದೇ ಆತ್ಮಧ್ಯಾನ. ಆತ್ಮ ಪ್ರದೇಶಗಳ ಮೇಲೆ ಮನಸ್ಸಿಟ್ಟಾಗ ಆತ್ಮ ಸುಖ ಬಂದರೆ ಅದೇ ಧ್ಯಾನಾಭ್ಯಾಸ, ನಿಜವಾದ ಧ್ಯಾನಾಭ್ಯಾಸ. ಅದೇ ನಿಜವಾದ ಆತ್ಮ, ಅಸಲು ಆತ್ಮನ ಅಸಲು ಧ್ಯಾನಾಭ್ಯಾಸ. ನಿಮಗೆ ಧ್ಯಾನ ಮಾಡುವಾಗ ಸುಖ ಶಾಂತಿ ನಿಮಗೆ ಬರೆದಿದ್ದರೆ ಅದು ಧ್ಯಾನಾಭ್ಯಾಸ ಅಲ್ಲವೇ ಅಲ್ಲ. ಹೇಳುವವರು ತಪ್ಪು, ಮಾಡುವವರು ತಪ್ಪು, ಆ ವಿಧಾನವೂ ತಪ್ಪು. ನೋಡಿ, ನಾಭಿ ಪ್ರದೇಶದಲ್ಲಿ ವಿಶೇಷ ಅನುಭವ ಮಾಡಿ. ಮಿಡಿತ ನಾಡಿ ಕಂಪನ. ಈ ರೀತಿಯ ಸರಳವಾದ ಅಂತರ್ಮುಖ ಮಾರ್ಗವನ್ನು ಭವ್ಯ ಜೀವಗಳು ಒಪ್ಪಿಕೊಳ್ತವೆ, ಅಭವ್ಯ ಜೀವಗಳು ಒಪ್ಪಿಕೊಳ್ಳುವುದಿಲ್ಲ. ಅಜ್ಞಾನಿಗಳು ಅಂದರೆ ಸಾಮಾನ್ಯ ಜೀವಗಳು ಒಪ್ಪಿಕೊಳ್ತವೆ, ಆದರೆ ಬುದ್ಧಿಜೀವಿಗಳು, ಅತಿ ಬುದ್ಧಿಜೀವಿಗಳು ಒಪ್ಪಿಕೊಳ್ಳುವುದಿಲ್ಲ. ಅಹಂಕಾರಿ ಜೀವಗಳು ಒಪ್ಪಿಕೊಳ್ಳುವುದಿಲ್ಲ, ಸರಳ ಜೀವಗಳು ಒಪ್ಪಿಕೊಳ್ತವೆ. 8 ವರ್ಷದ ಬಾಲಕ ಮುಕ್ತಿಗೆ ಹೋಗ್ತಾನೆ, ಆದರೆ 11 ಅಂಗ 9 ಪೂರ್ವಗಳನ್ನು ಓದಿರುವ ಮುನಿ ಈ ಅಂತರ್ಮುಖ ಮಾರ್ಗವನ್ನು ಒಪ್ಪಿಕೊಳ್ಳದೆ ಅವನು ಆತ್ಮನ ಸಂವೇದನೆ ಮಾಡದೆ, ಅಂದರೆ ಸಮ್ಯಕ್ತವನ್ನು ಪಡೆಯಲಾಗದೆ ಅವನು 9ನೇ ಗ್ರಹಕ್ಕೆ ಹೋಗಿ ಹುಟ್ಟಿದರೂ ಕೂಡ ಸ್ವರ್ಗದಲ್ಲಿ ಅವನು ಮತ್ತೆ ನರಕ ನಿಗೋದಕ್ಕೆ ಹೋಗ್ತಾನೆ. ಆ ದ್ರವ್ಯಲಿಂಗಿ ಮಿಥ್ಯಾದೃಷ್ಟಿ ಮುನಿ ಮಾಡಿದ ತಪ್ಪವನ್ನು ನಾವು ಮತ್ತೆ ಮಾಡಬಾರ್ದು. ನಾವು ಅದನ್ನೇ ಮಾಡಿ ಬಂದಿದ್ದೇವೆ ಅನಂತ ಬಾರಿ. ಇನ್ನು ಮುಂದೆ ಆ ತಪ್ಪು ನೀವು ಯಾರು ಮಾಡೋದು ಬೇಡ. ಸರ್ವೇ ಭವಂತು ಸುಖಿನೋ, ಸರ್ವೇ ಭವಂತು ನಿರಾಮಯಃ, ಕ್ಷೇಮಂ ಸರ್ವ ಪ್ರಜಾನಾಂ, ಕ್ಷೇಮಂ ಸರ್ವ ಜೀವಾನಾಂ. ಎಲ್ಲ ಜೀವಗಳು, ನನ್ನ ತಂದೆ ತಾಯಿ ಹೆಂಡರು ಮಕ್ಕಳು ಎಲ್ಲ ಸಂಬಂಧ ಆಗಿ ಹೋಗಿವೆ. ಎಲ್ಲ ಜೀವಗಳು ಸುಖಿಯಾಗಲಿ, ನಾನೂ ಸುಖಿಯಾಗಲಿ. ಎಲ್ಲರೂ ನನ್ನನ್ನು ಕ್ಷಮಿಸಿ, ನಾನು ಎಲ್ಲರನ್ನು ಕ್ಷಮಿಸುತ್ತೇನೆ. ಯಾರಲ್ಲಿ ವೈರ ಕ್ರೋಧ ಬೇಡ. ಎಲ್ಲರೂ ಶುದ್ಧಾತ್ಮ ಸಿದ್ಧಾತ್ಮ ಭಗವಾನ್ ಆತ್ಮ ಇದ್ದಾರೆ. ನಿಮ್ಮ ಕಾಲುಗಳ ಉದ್ದಗಲದಪ್ಪ ಅನುಭವ ಮಾಡಿ. ಎಲ್ಲಿವೆ ನಿಮ್ಮ ಕಾಲುಗಳು? ಬೆರಳುಗಳನ್ನು ಅಲುಗಾಡಿಸಿ ಬೆರಳು ಅನುಭವ ಮಾಡಿ. 5 ಬೆರಳುಗಳನ್ನು ಅಲುಗಾಡಿಸಿ ಕಾಲು ಬೆರಳುಗಳನ್ನು ಅನುಭವ ಮಾಡಿ. ತೊಡೆಯಿಂದ ಪಾದದವರೆಗೆ, ಬೆರಳಿನವರೆಗೆ. ಶಾಂತಿ 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 ಅನುಭವ ಮಾಡಿ.
ನಿಮ್ಮ ಬೆನ್ನಿನ ಉದ್ದಗಲದಪ್ಪ ಬೆನ್ನೆಲ್ಲಿದೆ ನೋಡಿ. ಅನುಭವ ರೂಪ, ಸಂವೇದನ ರೂಪ, ಫೀಲಿಂಗ್ ರೂಪ, ಅಸ್ತಿತ್ವ ರೂಪ, ಅನಿಸಿಕೆ ರೂಪ ಬೆನ್ನು. ನಾನು ನನ್ನದು, ಅದು ಆತ್ಮ ಪ್ರದೇಶ. ಮೂಳೆ, ಚರ್ಮ, ಮಾಂಸದಿಂದ ಮಾಡಿದ ಬೆನ್ನು ನಾನಲ್ಲ, ನನ್ನದಲ್ಲ, ಅದು ಶರೀರ ಜಡವಸ್ತು. ಆತ್ಮ ಧ್ಯಾನ ಮಾಡಲಿಕ್ಕೆ ಕೂತಾಗ ಅರ್ಹಂತರಿಗಾಗಲಿ ಅಥವಾ ಸಂಸಾರಿ ಜೀವಗಳಿಗಾಗಲಿ ಯಾರಿಗೂ ಶರೀರ ಧ್ಯಾನ ಸಂವೇದನೆ ಆಗುವುದಿಲ್ಲ. ನಿಜಕ್ಕೂ ಶರೀರ ಸಂವೇದನೆ ಇಲ್ಲಿವರೆಗೆ ಅರ್ಹಂತರಿಗೂ ಆಗಿಲ್ಲ, ಯಾರಿಗೂ ಆಗಿಲ್ಲ, ಆಗೋದು ಇಲ್ಲ. ಹಾಗಾಗಿ ಇದು ಶರೀರ ಧ್ಯಾನ ಎಂಬ ಮಿಥ್ಯಾಭ್ರಾಂತಿಯನ್ನು ಬಿಟ್ಟು ಭಕ್ತಿಯಿಂದ ಧ್ಯಾನಾಭ್ಯಾಸ ಮಾಡಿ, ವಿಶ್ವಾಸದಿಂದ ಮಾಡಿ. ವಿಶ್ವಾಸವೇ ನಿಮಗೆ ಬೇಗ ಫಲ ಕೊಡುತ್ತೆ. ಆತ್ಮನ ಅಕ್ಷಯ ಅನಂತ ರುಚಿ ಇರಲಿ, ಬೇಗ ಮುಕ್ತಿ ಸಿಗುತ್ತೆ. ಪ್ರಯತ್ನ ಸತತವಾಗಿ ಮಾಡಬೇಕು. ಇಲ್ಲೇ ಮುಕ್ತಿ ಇದೆ. ನಿಮಗೆ ಮುಕ್ತಿಯ ಅನುಭವ, ಮೋಕ್ಷದ ಅನುಭವ ಇಲ್ಲೇ ಆಗತ್ತೆ. ಭಾವದಲ್ಲೇ ಸ್ವರ್ಗ ನರಕ, ಭಾವದಲ್ಲೇ ಮೋಕ್ಷ. ಭಾವನಾ ಭವನಾಶಿನಿ, ಭಾವನಾ ಭವವರ್ಧಿನಿ ಎಲ್ಲ ನಿಮ್ಮೊಳಗೆ ಇದೆ. ಸಮ್ಯಕ್ ದೃಷ್ಟಿಗೆ ಮೋಕ್ಷ ಹೋಗುವ ಗಡಿಬಿಡಿ ಇರುವುದಿಲ್ಲ. ಸಮ್ಯಕ್ ದೃಷ್ಟಿ ಮೋಕ್ಷ ಬೇಕು ಅಂತ ಆಸೆ ಪಡುವುದಿಲ್ಲ. ಅವನಿಗೆ ಯಾವ ಅವಸರವೂ ಇಲ್ಲ, ಆತಂಕವೂ ಇಲ್ಲ. ಯಾಕಂದರೆ ಅವನು ಆ ಮೋಕ್ಷವನ್ನು ತನ್ನಲ್ಲಿಯೇ ಅನುಭವ ಮಾಡ್ತಾನೆ. ನೋಡಿ, ಎರಡೂ ಕೈಗಳ ಉದ್ದಗಲದಪ್ಪ ಅನುಭವ ಮಾಡಿ, ಬೆರಳುಗಳನ್ನು ಅಲುಗಾಡಿಸಿ ಎರಡೂ ಕೈಗಳು. ಆನಂದ ಆನಂದ, ಹಾ 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 ಹಾಲಾದ ರೂಪ ಆನಂದ. ಆತ್ಮ ಮೈಯೆಲ್ಲ ಬಲು ಸುಖ ಶಕ್ತಿ, ನಿನ್ನ ಮೈಯೆಲ್ಲ ಬಲು ಸುಖ ಶಕ್ತಿ. ಆತ್ಮನಿಗೆ ನೀವು ಎಲ್ಲೆಲ್ಲಿ ಮನಸ್ಸಿಡ್ತೀರಿ ಅಲ್ಲೆಲ್ಲ ಸುಖವೇ ಅನುಭವ ಆಗುತ್ತೆ. ನಮ್ಮ ಮನಸ್ಸು ಎಂಬ ಆತ್ಮ ಪರ್ಯಾಯವು ಆತ್ಮನ ಎಲ್ಲ ಪ್ರದೇಶಗಳ ಎಲ್ಲೆಲ್ಲಿ ಮನಸ್ಸಿಡ್ತದೆ, ಸ್ಥಿರ ಆಗ್ತದೆ, ಅಲ್ಲಲ್ಲಿ ಸುಖ ಅನುಭೂತಿನೇ ಆಗತ್ತೆ. ಕಲಸಕ್ಕರೆ ಕೆಳಗಿನಿಂದ ತಿಂದರೂ ಸ್ವೀಟು, ಮೇಲಿಂದ ತಿಂದರೂ ಸ್ವೀಟು, ಹೊರಗಿನಿಂದ ತಿಂದರೂ ಸ್ವೀಟು, ಒಳಗಿನಿಂದ ತಿಂದರೂ ಸಿಹಿಯಾಗಿರ್ತದೆ. ಹಾಗೆ ಆತ್ಮ ಬಲು ಸುಖ ಶಕ್ತಿ, ಮೈಯೆಲ್ಲ ಬಲು ಸುಖ ಶಕ್ತಿ. ಬೆರಳಲ್ಲಿ ಮನಸ್ಸಿಟ್ಟರೂ ಸುಖ ಶಕ್ತಿ, ನೆತ್ತಿಯಲ್ಲಿಟ್ಟರೂ ಕೂಡ ಸುಖ ಶಕ್ತಿ. ಶಾಂತಿ ಶಾಂತಿ ಅನುಭವ ಮಾಡಿ. ನಿರ್ವಿಕಲ್ಪವಾಗಿ ಮನಸ್ಸಿಟ್ಟರೂ ಸುಖ ಶಕ್ತಿ, ಸವಿಕಲ್ಪವಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾಗಲೂ ಕೂಡ, ಪ್ರವಚನ ಹೇಳುವಾಗ ಕೇಳುವಾಗಲೂ ಕೂಡ ನಿಮ್ಮ ಸಂವೇದನೆ ನೀವು ಮಾಡ್ತಾ ಇದ್ದರೆ, ಹೊರಗಡೆಯಿಂದನೂ ಮನಸ್ಸಿಟ್ಟರೆ ಆವಾಗಲೂ ಸುಖ ಆನಂದ. ಹಾಗಾಗಿ ಆತ್ಮ ಮೈಯೆಲ್ಲ ಬಲು ಸುಖ ಶಕ್ತಿ. ಎರಡೂ ಹಸ್ತಗಳನ್ನು ಕಣ್ಮೇಲಿಟ್ಕೊಳ್ಳಿ. ನಿಧಾನಕ್ಕೆ ಕಣ್ತೆರೆಯಿರಿ. ಹೊರಗಡೆ ಬೆಳಕು ಒಳಗಡೆ ಕಾಣಿಸಬಾರದು. ಉಸಿರಾಟಕ್ಕೆ ತೊಂದರೆ ಕೊಡಬೇಡಿ. ನಿಮ್ಮ ಅಂಗೈ ಸೆಂಟರ್ ಪಾಯಿಂಟ್ ನಿಮ್ಮ ಕಣ್ಣುಗಳ ಮೇಲಿರಬೇಕು. ನಿಮ್ಮ ಕೈ ಬೆರಳುಗಳು ಹಣೆಯ ಮೇಲೆ, ತಲೆಯ ಮೇಲಕ್ಕೆ ಹೋಗಿರಬೇಕು. ನಿಮ್ಮ ಅಂಗೈ ಅಳ್ಳ ತಗ್ಗ ಆಗಿರಬೇಕು. ನಿಧಾನಕ್ಕೆ ಕಣ್ತೆರೆಯಿರಿ. ಪಾದದಿಂದ ನೆತ್ತಿವರೆಗೆ ಮನಸ್ಸನ್ನು ಓಡಾಡಿಸಿ. ನಿಮ್ಮ ಅಭ್ಯಂತರ ಶರೀರ, ಅಂತರಂಗ ಶರೀರ, ನಾನೆಂಬ ಅನುಭವ ರೂಪದ ಶರೀರ ಸ್ಕ್ಯಾನ್ ಮಾಡಿ. ಈ ರೀತಿ ಸ್ಕ್ಯಾನ್ ಮಾಡೋದ್ರಿಂದ ಅಲ್ಲೆಲ್ಲ ಕರ್ಮಗಳು, ಅಲ್ಲೆಲ್ಲ ಏನೊಂದು ರೋಗಗಳಿವೆ, ಆ ಎಲ್ಲ ರೋಗಗಳು ದೂರವಾಗುತ್ತವೆ. ಸಂಸಾರದಲ್ಲಿ ಎಲ್ಲದಕ್ಕಿಂತ ದೊಡ್ಡ ರೋಗ
ಸಂಸಾರ ಜನ್ಮ ಮರಣ ರೋಗ, ಜನ್ಮ ಮರಣ ವೃದ್ಧಾಪ್ಯ ಸಂಸಾರ ರೋಗ, ಕಷಾಯ ಎಂಬ ಎಲ್ಲದಕ್ಕಿಂತ ದೊಡ್ಡ ರೋಗ, ಮಿಥ್ಯಾತ್ವ ಎಂಬುದು ರೋಗಗಳ ರಾಜ, ರೋಗಗಳ ಒಡೆಯ. ಆತ್ಮ ಧ್ಯಾನ ಮಾಡೋದ್ರಿಂದ ಇಂಥ ಎಲ್ಲ ದೊಡ್ಡ 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 ರೋಗಗಳೆಲ್ಲ ಭಯಂಕರ ದೊಡ್ಡ ಘೋರ ಭಯಂಕರ ರೋಗಗಳೆಲ್ಲ ನಾಶ ಆಗ್ತವೆ. ಹಾಗಾಗಿ ನಾವು ಬ್ಲಡ್ ಪ್ರೆಷರ್, ಶುಗರ್, ಕ್ಯಾನ್ಸರ್, TB ಇಂಥ ಎಲ್ಲ ತುಚ್ಛ ರೋಗಗಳಿಗೆ ನಾವು ಹೆದರಬಾರದು. ಇವೆಲ್ಲ ತುಚ್ಛ ರೋಗಗಳು, ಇವೆಲ್ಲ ಕ್ಷಣಿಕ ರೋಗಗಳು. ಶಾಶ್ವತ ರೋಗವೆಂದರೆ ಮಿಥ್ಯಾತ್ವ, ಭಾವಕರ್ಮ, ಕಷಾಯ ಮನೋವಿಕಾರಗಳು. ಜನ್ಮ ಮರಣ ವೃದ್ಧಾಪ್ಯ, ಈ ಸಂಸಾರ ಸುತ್ತಾಟ ಪಂಚಪರಾವರ್ತನಗಳು ಎಲ್ಲದಕ್ಕಿಂತ ದೊಡ್ಡ ರೋಗ. ಈ ರೋಗಗಳನ್ನು ನಾವು ವಾಸಿ ಮಾಡಲು, ನಿವಾರಿಸಲು ಪ್ರಯತ್ನ ಮಾಡಬೇಕು. ಬೆಳಗಿನಿಂದ ಸಾಯಂಕಾಲ ಮನಸ್ಸು ಒಳಗಡೆ ಇಟ್ಟು, ಮತ್ತೆ ಕಣ್ಣುಗಳನ್ನು ಮುಚ್ಚಿ ಒಂದು ಹಸ್ತವನ್ನು ಮೊದಲು ಎತ್ತಿ ಎಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ, ಆಮೇಲೆ ಇನ್ನೊಂದು ಹಸ್ತನ್ನು ಎಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ. ಶಾಂತಿ ಶಾಂತಿ ಅನುಭವ ಮಾಡಿ. ಈ ರೀತಿ ಅಂತರ್ಮುಖ ಮಾರ್ಗವನ್ನು ಅನಂತ ತೀರ್ಥಂಕರರು, ಜಗನ್ಮಾತೆ ದ್ವಾದಶಾಂಗ ಜಿನವಾನಿ ಸರಸ್ವತಿ ದೇವಿ, ಜಿನೇಂದ್ರವಾಣಿಯೇ ಸರಸ್ವತಿ, ಪರಮ ಜಿನೇಂದ್ರವಾಣಿಯೇ ಸರಸ್ವತಿ ಅಂತ ಜಗನ್ಮಾತೆಗೆ, ತೀರ್ಥಂಕರ ಪರಮಾತ್ಮ ದೇವನಿಗೆ ತಂದೆ ಜಗತ್ ಪಿತಾಮಹ ತೀರ್ಥಂಕರ ನಮ್ಮ ನಿಮ್ಮ ತಾಯಿ ತಂದೆ ತೀರ್ಥಂಕರ ಪರಮಾತ್ಮ, ತಾಯಿ ಜಗನ್ಮಾತೆ, ತ್ರಿಲೋಕಿನಾಥೆ, ದ್ವಾದಶಾಂಗ ಜಿನವಾನಿ, ಮತ್ತು ನಮ್ಮ ಗುರು, ನಮ್ಮ ಸಹೋದರ ಮಾರ್ಗದರ್ಶಕರು, ನಮ್ಮ ಹಿರಿಯರು ಆಗಿರ್ತಕ್ಕಂಥ ಭಾವಲಿಂಗಿ ಸಂತ ಮುನಿಗಳು, ಅವರಿಗೆಲ್ಲ ಅನಂತ ನಮನಗಳನ್ನು, ಅನಂತಾನಂತ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ, ಎಲ್ಲದಕ್ಕಿಂತ ಮೇಲಾಗಿ ಮುಕ್ತಿಗೆ ಕಾರಣವೇ ಆಗಿರ್ತಕ್ಕಂಥ, ಮುಕ್ತಿ ಸ್ವರೂಪನಾಗಿರ್ತಕ್ಕಂಥ ನಿಜ ಪರಮಾತ್ಮ ದೇವನಿಗೆ ಪಾದದಿಂದ ನೆತ್ತಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅನಂತ ಬಾರ ಸಲ್ಲಿಸಿ, ಅಂದರೆ ನೀವು ನಿಮಗೆ, ನಾನು ನನಗೆ, ನಾವು ನಮಗೆ ನಾವು ಅನಂತ ನಮನಗಳನ್ನು ಸಲ್ಲಿಸಿ, ಅನಂತ ಪ್ರೀತಿಯನ್ನು ಮಾಡಿ, ನಾವು ನಮ್ಮ ಆತ್ಮ ದೇವನಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಸಮಾಪ್ತಗೊಳಿಸುತ್ತೇನೆಂದು ಭಾವಿಸುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ.